ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇಲ್ಲಿ ನೆಲಮಂಗಲದ ಹತ್ರ ಒಂದು ಹಳ್ಳಿ ಹತ್ರ ಬಂದಿದ್ದೀನಿ. ಇಲ್ಲಿ ಹೆಂಗಿದೆ ನೋಡಿ ಪರಿಸರ, ಯಾವ ರೀತಿ ಮನೆಗಳು ಕಟ್ತಾ ಇದ್ದಾರೆ, ಹೆಂಗಿನ್ನು ವ್ಯವಸಾಯಗಳು ಮಾಡ್ತಿದ್ದಾರೆ ಅದನ್ನು ನೋಡಿ. ಹೆಂಗೆ ನೋಡಿ ಇಲ್ಲೆಲ್ಲ ಹೆಂಗೆ ಲೇಔಟ್ಗಳು ಮಾಡಿದ್ದಾರೆ, ಇದೆಲ್ಲ ಹೆಂಗೆ ಇನ್ನೂ ರೈತರುಗಳೆಲ್ಲ ಹೆಂಗಿದ್ದಾರೆ. ನೋಡಿ ಇವೆಲ್ಲ ಲೇಔಟ್ಗಳು, ಇವೆಲ್ಲ ಜಮೀನುಗಳು ಇವೆಲ್ಲ. ಅದು ಒಂದು ಊರು, ತೋಟಗೆರೆ ಅಂತ ಊರು. ಇದು ನೆಲಮಂಗಲ ಹತ್ರ ಬರ್ತದೆ, ಇದು ಬೆಂಗಳೂರಿಗೆ ಸೇರ್ತತೆ. ಹೆಂಗೈತಿ ನೋಡಿ ಇದೆಲ್ಲ. ನೋಡಿ ಇಲ್ಲೆಲ್ಲ ಹೆಂಗೆ ಲೇಔಟ್ಗಳು ಮಾಡಿಬಿಟ್ಟು ಇದೇ ಥರನೇ ಎಲ್ಲ ಕಡೆಗೂ ಲೇಔಟ್ಗಳು ಮಾಡ್ತಾರೆ ಇವಾಗೆಲ್ಲ. ಹೆಂಗೆ ಕಲ್ಲುಗಳು ಹಾಕಿರ್ತಾರೆ ನೋಡಿ. ನೋಡಿ ಹೆಂಗೆ ಬೆಟ್ಟಗಳೆಲ್ಲ ಹಂಗೆ ಇದಾವೆ ನೋಡಿ. ಇಲ್ಲೆಲ್ಲ ಹೆಂಗೆ ಬೆಳೀತಾರೆ, ಇತ್ಲಾಗ ನೋಡಿ ಹೆಂಗೆ ವ್ಯವಸಾಯಗಳು ಮಾಡ್ತಾರೆ. ನೋಡಿ ಇಲ್ಲಿ ಯಾರೋ ಒಂದು ಮನೆ ಹೆಂಗೆ ಕಟ್ಟಿದ್ದಾರೆ. ಇದೊಂದು ಸಣ್ಣದೊಂದು ಹಳ್ಳಿ, ಇದು ತೋಟಗೆರೆ ಅಂತ. ಇದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಸವಣ್ಣನ ಟೆಂಪಲು ಮೇಯ್ನಾಗಿ ಫೇಮಸ್ ಆಗಿದೆ. ಈ ರೋಡು ಮದುವೆಗೆ ಹೋಗ್ತದೆ. ಇದು ಇಲ್ಲಿ BGS ಸ್ಕೂಲು, ಕಾಲೇಜುಗಳು ಏನೇನೋ ಆಗಿದಾವೆ ಇಲ್ಲೆಲ್ಲ. ನೋಡಿ ಮನೆಗಳೆಲ್ಲ ಹೆಂಗೆ ಕಟ್ಟಿದ್ದಾರೆ ಇಲ್ಲೆಲ್ಲ. ಅದು ನೋಡಿ ಬೆಟ್ಟ ಎಲ್ಲ ಹೆಂಗೈತಿ. ಇದು ಶೋಭಾ ಡೆವಲಪರ್ಸ್ ಇದನ್ನು ತಗೊಂಡು ಎಲ್ಲ ಕ್ಲೀನ್ ಮಾಡಿ ಮಾಡ್ತಾ ಇದ್ದಾರೆ. ಏನೇನೋ ಅವರು ಅಪಾರ್ಟ್ಮೆಂಟ್ಗಳು ಏನೇನೋ ಕಟ್ಕೊಂತಾರೆ. ಅವರು ಏನೇನೋ ಮಾಡಬೇಕಲ್ಲ, ಅವರು ಆದಾಯ ಮಾಡಬೇಕಲ್ಲ, ಹಂಗಾಗಿ ಏನೇನೋ ಮಾಡ್ಕೊಂತಾರೆ. ಇಲ್ಲಿ ನೋಡಿ ಯಾರೋ ಒಂದು ಮನೆ ಹೆಂಗೆ ಕಟ್ಟಿದ್ದಾರೆ. ನೋಡಿ ಸಿಟಿನಲ್ಲೆಲ್ಲ ಟ್ರಾಫಿಕ್ಕು, ಇಲ್ಲೆಲ್ಲ ನೋಡಿ ಕಮ್ಮಿಗೆ ಅವಾಗೆಲ್ಲ ಜಾಗಗಳು ಸಿಗೋದು, ಇವಾಗೆಲ್ಲ ರೇಟ್ ಆಗಿದ್ದಾವೆ. ಹೆಂಗೆ ತಗೊಂಡು ಹೆಂಗೆ ಕಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಮನೆಗಳು ಆರಾಮಾಗಿರ್ತಾರೆ. ಇಲ್ಲೆಲ್ಲ ಇಂಥ ಜಾಗದಲ್ಲಿ ಕಾರೆಲ್ಲ ನಿಲ್ಸ್ಕೋಬೋದು, ಯಾವ ಪೊಲ್ಯೂಷನ್ ಇರಲ್ಲ, ಏನಿರಲ್ಲ, ಆರಾಮಾಗಿರ್ಬೋದು ಇಲ್ಲೆಲ್ಲ. ಇಂಥ ಲೇಔಟ್ಗಳಲ್ಲೆಲ್ಲ ತಗೊಂಡ್ರೆ ಆರಾಮಾಗಿ ಕರೆಂಟು ಬರ್ತದೆ, ನೀರಿನ ಸಮಸ್ಯೆ ಇರಲ್ಲ, ಏನೂ ಇರಲ್ಲ. ನೋಡಿ ಹೆಂಗೆ ಮನೆ ಕಟ್ಟಿದ್ದಾರೆ ಇಲ್ಲಿ. ಅಲ್ಲಿ ನೋಡಿ ಅಲ್ಲೂ ಮನೆ ಕಾಣ್ತದೆ. ಇತ್ಲಾಗೆಲ್ಲ ನೋಡಿ ಅಪಾರ್ಟ್ಮೆಂಟ್ಗಳಾಗಿದ್ದಾವೆ. ಇಲ್ಲೆಲ್ಲ ಇವಾಗ ಒಂದು 5-6 ಲಕ್ಷಕ್ಕೆಲ್ಲ ಸಿಗವು ಇಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು. ಇವಾಗ ನೋಡಿದ್ರೆ ಯಾವುದೂ ಸಿಗಂಬೋದಿಲ್ಲ, ಎಲ್ಲ ರೇಟ್ ಆಗ್ಬಿಟ್ಟಿದ್ದಾವೆ. ಇವಾಗೆಲ್ಲ ಜಾಗಗಳು ಕೊಂಡ್ಕೊಳಕ್ಕೆ ಆಗೋದಿಲ್ಲ, ಎಲ್ಲ ಸಿಕ್ಕಾಪಟ್ಟೆ ರೆಡಿ. ಇಲ್ಲಿ ನೋಡಿ ಯಾವುದೋ ಉತ್ತ ಬೇರೆ ಆಗಿದೆ. ಇನ್ನೂ ನೆಲಮಂಗಲದಲ್ಲೆಲ್ಲ ವ್ಯವಸಾಯಗಳು ಇನ್ನೂ ಹಂಗೆ ಇದ್ದಾವೆ. ಅವಾಗೆಲ್ಲ ಜಾಸ್ತಿ ಇತ್ತು, ಇವಾಗಲೂ ಹಂಗೆ ಇದೆ. ಹಸು ಮೇಯಿಸೋದು, ದನ ಮೇಯಿಸೋದು ಎಲ್ಲನೂ ಇದಾವೆ. ಇಲ್ಲಿ ಇನ್ನೂ ವ್ಯವಸಾಯಗಳು ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಹೊಲಗಳೆಲ್ಲ ಹೆಂಗಿದಾವೆ ಇವು. ಇದು ಬಂದು ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಇದು. ನೋಡಿ ಹೆಂಗೆ ಟವರ್ಗಳೆಲ್ಲ ಬಂದಿದ್ದಾವೆ ಇಲ್ಲೆಲ್ಲ. ಹಿಂಗೆ ಹೋಗಿ ಹಿಂಗೆ ಎಡಗಡೆಗೆ ಹೋದ್ರೆ ಅದು ಊರು. ಇದು ನೋಡಿ ಇಲ್ಲೆಲ್ಲ ಉತ್ತುಗಳು ಇದಾವೆ ಕೆಲವೊಂದು ಕಡೆ. ನೋಡಿ ಅಲ್ಲೆಲ್ಲ ಮನೆಗಳು ಹೆಂಗೆ ಕಟ್ತಿದ್ದಾರೆ. ನೋಡಿ ಇದು ಹೆಂಗೈತೆ ಇದು.
ಇಲ್ಲಿ ನೋಡಿ ಪ್ರಾಣಿಗಳು ಕುಡಿಲಿ ಅಂತ ಹೆಂಗೆ ಹಾಕಿದಾರೆ ನೀರುಗಳು. ಇದರಲ್ಲೆಲ್ಲ ಪ್ರಾಣಿಗಳು ಮನುಷ್ಯರೆಲ್ಲ ಬಂದು ಮುಖಗಳು ತೊಳಿತಾರೆ. ಇಲ್ಲೆಲ್ಲ ಎಲ್ಲ ಹಾಳು ಮಾಡಾಕಿದ್ದಾರೆ ನೀರುಗಳನ್ನ. ಇದು ನೋಡಿ ಟ್ರಾನ್ಸ್ಫಾರ್ಮರ್, ಇದು ಬೋರ್ ಹಾಕ್ಸಿರ್ತಾರಲ್ಲ, ಇದರಿಂದನೇ ಎಲ್ಲ ಕರೆಂಟ್ ಪಾಸ್ ಆಗ್ತೈತಿ. ಅಲ್ಲಿ ನೋಡಿ ಅಲ್ಲಿ ಹೆಂಗೆ ಕೂಲಿ ಕೆಲಸಗಳು ಮಾಡ್ತಿದ್ದಾರೆ. ಅಲ್ಲೆಲ್ಲ ನೋಡಿ ಜನಗಳು ಹೆಂಗೆ ಹೋಗ್ತಿದ್ದಾರೆ. ನೋಡಿ ಅಲ್ಲೊಂದು ಮನೆ, ಇದು ನೋಡಿ ಇದು ಯಾವುದೋ ಒಂದು ಹೆಂಗೆ ಕಟ್ಕೊಂಡಿದ್ದಾರೆ ಹಿಂದಕ್ಕೆ. ಹೆಂಗೈತಿದು ಯಾವುದೋ ಒಂದು ಒಳಗೆ ಗೋಪುರ ಇದ್ದಂಗೆ ಐತಿದು. ನೋಡಿ ಮೇಕೆಗಳು ಹೆಂಗೆ ಹೋಗ್ತವೆ. ನೋಡಿ ಹೆಂಗೆ ಪ್ರಾಣಿ ನೀರು ಕುಡಿತವೆ. ಇದು ನಮ್ಮ ಮಮ್ಮಿ, ಇದು ಹೆಂಗೆ ಕೂತೈತೆ, ಭೂತ ಕೂತ್ನಂಗೆ ಕೂತೈತೆ. ತಣ್ಣು ಗಾಳಿ ಬರ್ತೈತಿ, ಎಲ್ಲಂದ್ರೆ ಅಲ್ಲೇ ಕೂತ್ಬಿಡ್ತೈತಿ. ಇದು ಬಾ ಹಿಂಗೆ ಹೋಗ್ಬರಮ್ಮನ. ಆರಾಮಾಗಿ ತಿಂತಾ ಇದೆಯಪ್ಪ, ಆರಾಮಾಗಿದೆಯಾ. ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ಬರ್ತತೆ. ನೀನು ನೋಡಿ ಹೆಂಗೆ ಆರಾಮಾಗಿ ಕುತ್ಕೊಂಡು ಟೆನ್ಷನೇ ಇಲ್ಲ ನಿನಗೆ. ನಮ್ಮ ಮಮ್ಮಿ ನೋಡಿ ಹೆಂಗೆ ದಪ್ಪ ಆಗ್ಬಿಟ್ಟಿದ್ದೀನಿ ನೋಡಿ ಮಮ್ಮಿ. ಹೆಂಗೆ ತಲೆ ಬಾಚ್ಕೊಂಬತತಿ, ಹೆಂಗೆ ಕುತ್ಕೊಂಡೈತಿ. ಎಲ್ಲಿ ಜಾಗ ಸಿಕ್ಬಿಡ್ರೆ ಸಾಕು, ನೆರಳು ಸಿಕ್ಬಿಟ್ರೆ ಅಲ್ಲೇ ಕುತ್ಕೊಬಿಡ್ತೈತೆ. ಭೂತ ಇದ್ದಂಗೆ ಐತಿ ನೋಡಿ ಹೆಂಗೆ ಲೇಔಟ್ಗಳು. ನೋಡ್ತೀನಿ, ತೋರಿಸ್ತೀನಿ, ತೋರ್ಸೋಕ್ಕೆ ನಾನು ಇರೋದು. ಈ ವಿಡಿಯೋ ನೋಡಿ ಹೆಂಗೆ ಬರ್ತೈತಿ. ಇದು ನನ್ನ ಗಾಡಿ. ಇದು ನೋಡಿ ಹಸುಗಳು ಇನ್ನೂ ಹೆಂಗಿದಾವೆ. ಅಲ್ಲಿ ನೋಡಿ ಜನಗಳು ಹೆಂಗೆ ಇನ್ನೂ ಮೇಕೆ ಎಲ್ಲ ಮೇಯಿಸ್ತಿದ್ದಾರೆ. ನೋಡಿ ಇದು ನನ್ನ ಗಾಡಿ. ಇದು ಅವಾಗೇನೋ ಒಂದು ತಗೊಂಡಿದ್ದೆ ಕಷ್ಟಪಟ್ಟು, 1,00,000 ಕೊಟ್ಟಿದ್ದೆ ಇದಕ್ಕೆ. ಪುಟಾಣಿ ಗಾಡಿ. ಇದು ಟೊಪ್ಪಿ ನೋಡಿ ಹೆಂಗೈತೆ, ಟೊಪ್ಪಿ ಸಾಯಂಗೈತೆ ಇದು ಟೊಪ್ಪಿ. ಇದು ಪೊಲೀಸರು ಹಿಡಿದ್ರೆ ಗ್ಯಾರಂಟಿ ಪೈರಿದು. ಇದೇನು ತಲೆ ಮಾತ್ರ ಕಾಪಾಡಲ್ಲ ಇದು. ಬಾ ಹಿಂಗೆ ಹೋಗೋಣ, ಅದನ್ನು ಇಟ್ಟಿದ್ದೀನಿ ಬಾ. ಬೀಗ ಐತೆ ಬಾ, ಹೋಗೋಣ. ಅಲ್ಲಿ ಮನೆ ಹೆಂಗೆ ಕಟ್ಟಿದಾರೆ ತೋರ್ಸೋಣ ಬಾ. ನೋಡಿ ಈ ಥರ ಹ್ಯಾಂಡ್ಲು ಲಾಕ್ ಹಾಕ್ಸ್ಕೋಬೇಕು. ಹಿಂಗೆ ಹಾಕ್ಸ್ಕೊಂಡ್ರೆ ಹೆಲ್ಮೆಟ್ ಎಲ್ಲ ಇಟ್ಕೋಬೋದು. ಇದು ನೋಡಿ ಹೆಂಗೈತಿದು. ಎಲ್ಲರ ಹೊರಗಡೆಗೆ ಹೋದಾಗ ಇವನ್ನೆಲ್ಲ ಹಾಕ್ಕೋಬೋದು. ನೋಡಿ ಈ ಥರ ಹಾಕ್ಕೋಬೋದು. ಈ ಥರ ಒಂದು ಲಾಕ್ ಹಾಕ್ಸ್ಕೊಬಿಟ್ರೆ ಹೊರಗಡೆಗೆ ಹೋದಾಗ, ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲ. ನೋಡಿ ಹ್ಯಾಂಡ್ಲ್ ಲಾಕ್ ಹಿಂಗೆ ಹಾಕ್ಕೊಬಿಟ್ರೆ ಆರಾಮಾಗಿ ಬರ್ತದೆ. ಇಲ್ಲೊಬ್ಬೊಬ್ರು ಬ್ಯಾಗ್ ಹಾಕ್ಸ್ಕೊಬೋದು. ಇಲ್ಲಿ ಏನು ಬೇಕೋ ಅದೆಲ್ಲ ಇಟ್ಕೋಬೋದು ಈ ಗಾಡಿನಲ್ಲಿ. ಬ್ಯಾಗ್ ಹಾಕ್ಸ್ಕೊಬಿಟ್ರೆ ಇಲ್ಲಿ ಆರಾಮಾಗಿ ಊಟ, ಟಿಫಿನ್ ಕ್ಯಾರಿ ಎಲ್ಲ ಇಟ್ಕೋಬೋದು, ನೀರು ಗೀರೆಲ್ಲ. ಬಾ. ಇದು ನೋಡಿ, ಇದು ಸುಮ್ಮನೆ ಶಾಸ್ತ್ರಕ್ಕೊಂದು ಹೆಲ್ಮೆಟ್. ಇದು ತಲೆ ಅಂತೂ ಕಾಪಾಡಲ್ಲ. ಇದು ಫೋಟೋ ತಗೊಂಬನ ಬಾ. ನೋಡಿ ಹೆಂಗೆ ಮನೆ ಕಟ್ತಿದ್ದಾರೆ. ಇವೆಲ್ಲ ಅವಾಗ ಇರಲೇ ಇಲ್ಲ, ಬರೇ ಹೊಲಗಳಿದ್ವು. ಈಗ ಹೆಂಗೆ ಮನೆಗಳಾಗಿದ್ದಾವೆ.
ನೋಡಿ ಇನ್ನು ಹಳ್ಳಿ ಜನಗಳು ಹೆಂಗೆ ಮೇಕೆ ಎಲ್ಲ ಮೇಯಿಸ್ತಾನೆ ಇದ್ದಾರೆ ಅಲ್ಲಿ. ನಿಮಗೆ ಜೂಮ್ ಮಾಡೇ ತೋರಿಸ್ತೀನಿ ನೋಡಿ. ಇಲ್ಲಿಂದಾನೆ ಎಲ್ಲ ತರಕಾರಿಗಳು ನೆಲಮಂಗ್ಲಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಸಪ್ಲೈ ಆಗ್ತತೆ. ಎಲ್ಲ ಇನ್ನೂ ಬೆಳೀತಾರೆ, ಇಲ್ಲೆಲ್ಲ ಏನೇನೋ ಬೆಳೀತಾರೆ. ಅಲ್ಲಿ ನೋಡಿ ಬಾಳೆ ಎಲೆನ ಗಿಡ, ಅದು ಬಾಳೆಹಣ್ಣು ಅದರಲ್ಲೇ ಬರೋದು. ಬಾಳೆ ಎಲೆ ಗಿಡದಲ್ಲೇ ಬಾಳೆಹಣ್ಣು ಬರೋದು. ನೋಡಿ ಯಾರು ಹಳ್ಳಿ ಜನಗಳು ಇರಲ್ಲ. ಬಾ ಫೋಟೋ ತೆಗಿಯೋಣಂತೆ, ಅಲ್ಲಿ ಹೋಗಿ ಬರೋಣಪ್ಪ. ಅದು ಹೆಂಗೆ ಮಾಡ್ತಿದ್ದಾರೆ ತೋರ್ಸೋಣ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೆಂಗೆ ಹಳ್ಳಿಗಳಲ್ಲಿ ಹೆಂಗೆ ಬಂಡವಾಳ ಹಾಕಿರ್ತಾರೆ. ಜಾಗ ಮಾತ್ರ ಕಮ್ಮಿ ಸಿಗ್ತಾವಷ್ಟೇ, ಹಾಕೋ ಬಂಡವಾಳ ಇಲ್ಲ. ನಿನ್ನ ಹೆಂಗೆ ನಡ್ಕೊಂಡು ಓಡಾಡ್ಕೊಂಡು ಇಬ್ಬರು ಆರಾಮಾಗಿ. ಇಲ್ಲಿ ನೋಡಿ ಹೆಂಗೆ ಲೇಔಟ್ಗಳು ಮಾಡಿದ್ದಾರೆ. ಇಲ್ಲಿ ನೋಡಿ ಯಾರೋ ಹಳ್ಳಿ ಜನಗಳು ನೋಡಿ ಹೆಂಗಲ್ಲ ಅಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಹೌದೌದು ಯಾವ್ದು ಲೇಔಟಿಂದ ಸೈಟಿಂದ ಅಣ್ಣ ಇದು ಮನೆ? ಲೇಔಟ್ ಅವ್ರದ ಸೈಟಿಂದ ಇದು ಮನೆ? ಸೈಟಿಂದ ಗ್ರೌಂಡ್ ಫ್ಲೋರ್ ಕಟ್ಟಕ್ಕೆ ಹೇಳಿದಾರ? ಅಲ್ಲ ಕೇಳಿದೆ, ಏನು ಬರೀ ಗ್ರೌಂಡ್ ಫ್ಲೋರಾ ಇಲ್ಲಾಂದರೆ 2-3 ಫ್ಲೋರ್ ಅಂತ ಕೇಳಿ. ಹ್ಞೂ ಎಷ್ಟು ದಿನ ಆತಣ್ಣ ಇದು ಹಾಲೆ ಕಟ್ಟಕತ್ತಿ? ಹಿಂಗೆ ಹೋಗೋಣ ನೋಡಿ ಹೆಂಗೆ ಸೈಕಲೆಲ್ಲ ಬೆಳೆಸಿದ್ದಾರೆ, ಹೆಂಗೆ ಜಲ್ಲಿ ಕಾಲಿದ್ದಾರೆ. ಇದೇ ಥರನೇ ಸೀಟಿನ ಮನೆ ಥರ ಹಾಕೊಂಡು ಮನೆಗಳು ಕಟ್ಟೋದು. ಹಿಂಗೆ ಹೋಗೋಣ, ಅಲ್ಲೊಂದು ಮನೆ ಕಟ್ಟಿದ್ದಾರೆ ನೋಡ್ಬೋದು. ನೋಡಿ ಮೆಕ್ಕೆಜೋಳ ಅದಲ್ಲಿ ಬೆಳೆದಿರೋದು ಕಾಣಿಸ್ತತೇನ? ನೀವು ಬೆಂಗಳೂರಲ್ಲಿ ತಿಂತೀರಲ್ಲ, ಇದರಿಂದನೇ ಬರೋದು ಇಲ್ಲೇ ಮೆಕ್ಕೆಜೋಳ. ಅವಾಗೆಲ್ಲ ಬ್ಯಾಡ್ರಲ್ಲಿ ಗೊಲ್ರಟ್ಟಿ ಕಡೆ ಹಿಂಗೆ ಇದ್ದಿದ್ದು ಅವಾಗೆಲ್ಲ. ಇವಾಗ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಅಲ್ಲೆಲ್ಲ. ನೋಡಿ ಹೆಂಗೆ ಲೈಟ್ಗಳೆಲ್ಲ ಬಂದಿದ್ದಾವೆ, ಆರಾಮಾಗಿ ಕರೆಂಟ್ ಬರ್ತದೆ ಇಲ್ಲೆಲ್ಲ. ಈ ಖಾಲಿ ಜಾಗಗಳು ಇಟ್ಬಿಟ್ರೆ ಈ ಥರ ಹುತ್ತುಗಳೆಲ್ಲ ಆಗೋಗ್ಬಿಡ್ತವೆ. ಇವು ಏನು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ನೋಡಿ. ಅಲ್ಲಿಂದ ನಾನು ತೋರಿಸಿದ್ನಲ್ಲ ಇದೇ ಮನೆ. ಕತ್ಲಾಗೆಲ್ಲ ಆಗ್ತಿದ್ದಾವೆ, ಹೆಂಗೆ ಬಂದಿದ್ದಾವೆ ನೋಡಿ ಕರೆಂಟ್ಗಳು ಇತ್ಲಾಗೆಲ್ಲ. ನೋಡಿ ಸಿಟಿನಲ್ಲಿ ಕಟ್ಟಿದಂಗೆ ಕಟ್ಟಿದ್ದಾರೆ. ಇದು ಹಳ್ಳಿ ಆದರೂ ಯಾವುದೋ ಒಂದು ಸಣ್ಣದೊಂದು ಅಂಗಡಿ ಕಟ್ಟಂಗೆ ಕಟ್ಟಿದ್ದಾರೆ. ಜಲ್ದಿ ಬಾ, ಹೆಂಗೆ ಕಟ್ಟಿದಾರೆ ನೋಡಿ. ಇದು ಅಂದರೆ ದೊಡ್ಡ ಸೈಟ್ ಇರ್ಬೇಕಣ್ಣ, ಇದು 30-40 ಎಲ್ಲ ಅನ್ಸುತ್ತೆ ದೊಡ್ಡದಿರೋದು. ನೋಡಿ ಹೆಂಗೆ ಟವರ್ ಎಲ್ಲ ಇದಾವೆ ಇಲ್ಲೆಲ್ಲ.
ಇದು ನೋಡಿ ನಮ್ಮ ಮಮ್ಮಿ, ಇದು ಹಳೇ ಕಾಲದ್ದು, ಇನ್ನೂ ಹಂಗೆ ಐತೆ. ಇಲ್ಲಿ ನೋಡಿ ಹೆಂಗೆ ಸೀಟ್ಗಳು ಹಾಕಿದ್ದಾರೆ ಇಲ್ಲೆಲ್ಲ. ಇದು ನೋಡಿ ಇದರಲ್ಲೇ ಸಿಮೆಂಟ್ ಕಲ್ಸೋದು, ಇವೆಲ್ಲ ವಿಷೀರ್ಗಳು ಇವೆಲ್ಲ. ಅವು ಗೊತ್ತಿರಲ್ಲ, ಅವು ಕಟ್ಟಕ್ಕೆ ಬಂದಿರವು. ಊರಿನ ಜನಗಳನ್ನ ಕೇಳಿದ್ರೆ ಗೊತ್ತಾಗ್ತದೆ. ನೋಡಿ ಎಷ್ಟು ಚೆನ್ನಾಗೈತೆ ವಾತಾವರಣ. ಬೆಂಗಳೂರಿನಲ್ಲಿ ಬರೇ ಟ್ರಾಫಿಕ್ಕು, ಗಾಡಿಗಳು ಬರೇ ಅವು ಇವು ಅಲ್ಲೆಲ್ಲ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತದೆ. ಎಲ್ಲ ಕಡೆಗೂ ಆಗ್ತಿದಾವೆ, ಎಲ್ಲೆಲ್ಲಿ ಜಾಗ ಸಿಗ್ತತೋ ಅತ್ಲಾಗೆಲ್ಲ ಕಟ್ಟುತ್ತಾರೆ. ಇದು ನೋಡಿ ನಮ್ಮ ಮಮ್ಮಿ ಹಂಗೆ ನಡ್ಕೊಂಬರ್ತತೆ, ಆರಾಮಾಗೈತೆ. ಜೀವನದಲ್ಲಿ ಟೆನ್ಷನ್ನೇ ಇಲ್ಲ. ಆಗ್ತವೆ, ಅವಿನ್ನೂ ಖಾತೆಗಳೆಲ್ಲ ಬಿಟ್ಟಿರಲ್ಲ. ಖಾತೆಗಳೆಲ್ಲ ಆಗಾದ್ಮೇಲೆ ನನ್ನ ಹತ್ರ ಜೀರೋ ಬ್ಯಾಲೆನ್ಸ್ ಐತೆ. ಇದು ನಾನು ತುಂಬ ಬಡವ ಅಂದರೆ ಬಡವ, ಅವತ್ತಿಂದ ಅವತ್ತು ಊಟಕ್ಕೆ ಜೋಡಿಸ್ಕೊಂಡ್ರೆ ಸಾಕಾಗಿರ್ತದೆ. ಅದರಲ್ಲಿ ದಂಡ ಪಿಂಡ ಕೆಲಸ ಕಾರ್ಯ ಬೇರೆ ಏನಿಲ್ಲ ನನಗೆ. ಅವಾಗವಾಗ ನೋಡಿ ಹೆಂಗೆ ಬೇಲಿ ಎಲ್ಲ ಹಾಕಿದ್ದಾರೆ ಇಲ್ಲಿ ಸೈಟಿಗೆ, ಹೆಂಗೆ ಬಂದೋಬಸ್ತ್ ಮಾಡಿದ್ದಾರೆ. ಈ ಥರ ಬಂದೋಬಸ್ತ್ ಮಾಡಿದ್ರೆ ಯಾರು ಬರಲ್ಲ. ಈ ಖಾಲಿ ಬಿಟ್ಟರೆ ಯಾರು ಅಕ್ವೈರ್ ಮಾಡೋ ಚಾನ್ಸಸ್ ಇರುತ್ತೆ. ಏನು ಯೂಟ್ಯೂಬಲ್ಲ ಅವನ್ನೆಲ್ಲ ಇನ್ನೇನು ಹುಟ್ಟು ಇದಾಗಿದೆಯಲ್ಲ, ನೀನು ಅಲ್ಕಾಗಿದೆಯಲ್ಲ, ಅದೇ ತೋರ್ಸಕ್ಕಲ್ಲ. ಹೇಳಿ ತೆಗಿಯೋದನ್ನ, ಅದು ಮಾತು ತೆಗಿಯೋದನ್ನು. ಮಾತು ಕೊಡ್ತದೆ. ಬಿಡ ಮಮ್ಮಿ, ಹಂಗೆಲ್ಲ ಏನು ಆಗಲ್ಲ. ತಣ್ಣನ ಗಾಳಿ ಬರ್ತೈತೆ, ಆರಾಮಾಗಿರು ಕೂಲಾಗಿ. ಗಾಡಿ ಬರ್ತದೆ, ಹಂಗೆ ಮಾತಾಡಕ್ಕೆ ಹೋಗ್ಬಾರ್ದು. ಹಂಗಲ್ಲ, ಜಾಗಗಳನ್ನ ಭದ್ರ ಮಾಡಿ ಬೇಲಿಗಳು ಹಾಕೊಂಡ್ರೆ ಅವಾಗ ಆರಾಮಾಗಿರ್ತತೆ, ಜಾಗನೂ ಸೇಫಾಗಿರ್ತತೆ ಅಂತ ಹೇಳ್ದೆ ನಾನು. ಹಂಗೆಲ್ಲ ಒಬ್ರು ಜಾಗಕ್ಕೊಬ್ರು ಬರೋಕ್ಕಾಗಲ್ಲ, ಕಾನೂನು ಅಂತೆಲ್ಲ ಇರ್ತದೆ. ನೋಡು ಇಲ್ಲೆಲ್ಲ ಬಾಳೆ ಗಿಡಗಳು ಹೆಂಗೆ ಬೆಳೆಸಿದಾರೆ ನೋಡಿ. ತೆಂಗಿನ ಮರಗಳೆಲ್ಲ. ಇವು ಹಿಂಗೆಲ್ಲ ಮಾಡ್ಕೊಂಡಿರ್ತಾರೆ. ಇವು ಹೊಲಗಳ ಜಾಗಗಳಲ್ಲ, ಎಲ್ಲೆಲ್ಲಿ ಜಾಗಗಳು ಸಿಗ್ತಾವಲ್ಲೆಲ್ಲ ಲೇಔಟ್ಗಳು ಮಾಡ್ತೀವಿ. ಇವಾಗ ನೋಡಿ ಎಲ್ಲ ಜಾಗಗಳು ಬೆಂಗಳೂರಲ್ಲೆಲ್ಲ ಏಕಾತೆಗಳು ಬರ್ತತೆ. ಅದೆಷ್ಟು 68ನೇ ಸೈಟ್, 68ನೇ ಸೈಟ್. ಎಲ್ಲ ಕಡೆಗೆ ಈ ಥರ ಲೇಔಟ್ಗಳು ಮಾಡಿರ್ತಾರೆ. ನೋಡಿ ಎಷ್ಟು ದೊಡ್ಡ ಟವರ್ ಇದ್ದಾವೆ.